ಕನ್ನಡಿಗರ ಆತ್ಮಗೌರವಕ್ಕೆ ಮತ್ತು ರಾಷ್ಟ್ರಗೀತೆಯ ಸಾಲುಗಳಿಗೆ ಅಗೌರವ ತೋರಿದ ವ್ಯಕ್ತಿಗಳಿಗೆ ನಾನು ನನ್ನ ಭಾಷಣವನ್ನು ಅರ್ಪಣೆ ಮಾಡ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ರಾಜ್ಯಪಾಲರು ಓದಿದ್ದಾರೆ ಸಂಪೂರ್ಣವಾಗಿ ಎನ್ನಲಾದ ಭಾಷಣದಲ್ಲಿರೋ ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪಿಸಿ ಕೊನೆಯದಾಗ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷರೇ, ನಾವು ಈ ಸ್ಪೀಚ್ ನ ಮಹಾತ್ಮ ಗಾಂಧಿ ಅವರ ಹೆಸರಿಂದ ಪ್ರಾರಂಭಿಸಿದ್ವಿ. ಮಹಾತ್ಮ ಗಾಂಧಿ ಅವರು ಸೌತ್ ಆಫ್ರಿಕಾಲಿದ್ದಾಗ ಒಂದು ಬ್ರಿಟಿಷ್ ಅಧಿಕಾರಿ ಅವರಿಗೆ ಅವಮಾನ ಮಾಡಿದ್ರೆ ಟ್ರೈನ್ ಇಂದ ಆಚೆ ಕಳಿಸಿದ್ರೆ ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ, ಯು ಥ್ರೋನ್ ಔಟ್ ಆಫ್ ಮೈ ಟ್ರೈನ್, ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ. ಅಂತ ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಗಾಂಧಿ ಇದ್ದಂತ ಪಕ್ಷದ ಶಾಸಕ ನಾನು ಅನ್ನೋದು ನನ್ನ ಗೌರವ. 1885ರಲ್ಲಿ ಗೋಕುಲ್ದಾಸ್ ತೇಜ್ಪಾಲ್ ಕಾಲೇಜಲ್ಲಿ ಪ್ರಾರಂಭವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 72 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಇವತ್ತು ಕೋಟ್ಯಾಂತರ ಬದುಕಲ್ಲಿ ಬೆಳಕಾಗಿದೆ. ಅಂತ ಮಹಾತ್ಮ ಗಾಂಧಿ ಅವರು ದಲೈ ಲಾಮಾಗಿ ಇನ್ಸ್ಪಿರೇಷನ್, ನೆಲ್ಸನ್ ಮಂಡೇಲಾಗಿ ಇನ್ಸ್ಪಿರೇಷನ್, ಬಾರಕ್ ಒಬಾಮಾಗಿ ಇನ್ಸ್ಪಿರೇಷನ್, ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಸ್ಪಿರೇಷನ್ ವ್ಯಕ್ತಿಯ ಹೆಸರನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇಟ್ಟಿದ್ವಿ. ಅದರಿಂದ ಪ್ರಾರಂಭ ಆಗುತ್ತೆ. ಈ ಭಾಷಣದಲ್ಲಿ ನಾವೇನೆಲ್ಲ ಹಾಕಿದ್ವಿ, ಸೆಂಟರ್ ಇಂದ ನಮ್ಗೆ ಆಗ್ತಿರೋ ಮೋಸ, GST ಅಲ್ಲಿ ಇನ್ಕಮ್ ಟ್ಯಾಕ್ಸ್, ಸೆಸ್ ಅಂತ ಯಾವ ತರ ರಾಜ್ಯಗಳನ್ನ ಲೂಟಿ ಮಾಡ್ತಿದೆ ಅಂತ ಹೇಳಿದ್ವಿ. ಸಭಾಧ್ಯಕ್ಷರೇ, ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನ್ಕೊಂತಾ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ. ನಾನು ಹೇಳಕ್ ಬಯಸ್ತೇನೆ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು. ಸಭಾಧ್ಯಕ್ಷರೇ, ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಪಾಪ ಮಂಡ್ಯದ ಹುಡುಗರಿಗೆ ಹೋಗೋದು ಬರೀ 48%. ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದ್ರಲ್ಲಿ ನಾವೇನ್ ಹೇಳಿದ್ವಿ, ಮೊದಲು 90-10 ರೇಷಿಯೋದಲ್ಲಿತ್ತು. 90% ಸೆಂಟ್ರಲ್ ಗವರ್ಮೆಂಟ್, 10% ಸ್ಟೇಟ್. ಇವತ್ತು ನಾರ್ತ್ ಈಸ್ಟ್ಗೆ ಆ ರೂಲ್ ಅಪ್ಲೈ ಆಗ್ತಿಲ್ಲ. ಇವತ್ತು ಬರೀ ಕರ್ನಾಟಕಕ್ಕೆ, ಸದರ್ನ್ ಸ್ಟೇಟ್ಸ್ಗೆ ಸೌತ್ ವರ್ಸಸ್ ನಾರ್ತ್ ತರ ಆಗೋಗಿದೆ. ಇವತ್ತು 60-40% ತಂದಿದ್ದಾರೆ. ಇವತ್ತು ಸ್ಟೇಟ್ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಓದಿ ರಾಜ್ಯಪಾಲರೇ ಅಂತ ಕೇಳಿದ್ವಿ. ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದೀವಿ. ನಂತರ ಸಭಾಧ್ಯಕ್ಷರೇ, ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವ್ರು ಹೆಸರಿಟ್ಟಿದ್ದಾರೆ, ರಾಮ್ಜಿ ಅದೇನೋ ಹೆಸರಿಟ್ಟಿದ್ದಾರೆ. ಬಟ್ ನಾನು ಓದ್ದೆ ಅವ್ರು ಯಾಕೆ ರಾಮ್ಜಿ ಅಂತ ಹೆಸರಿಟ್ರು ಅಂತ. ನನಗೆ ರಾಮ್ಜಿ ಅನ್ನೋ ಹೆಸರು ಯಾಕಿಟ್ರು ಅಂದ್ರೆ, ಸಭಾಧ್ಯಕ್ಷರೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದು ಬಿಟ್ರು. ಸೊ ರಾಮ ಒಲಿಲಿಲ್ಲ. ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು. ರಾಮ ಒಲಿಲ್ಲ, ಮತ್ತೊಮ್ಮೆ ಒಲಿಸೋ ಪ್ರಯತ್ನ ಪಟ್ರು. ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ. ಬಡವನ ಹೊಟ್ಟೆ ತುಂಬಿಸೋದು, ಹಸಿವು ನೀಗಿಸೋದು, ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು. ಸಭಾಧ್ಯಕ್ಷರೇ, ಈ ಸಂದರ್ಭದಲ್ಲಿ ಹೇಳ್ತೀನಿ, ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಯಾಕೆಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ, ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ಅನ್ನಭಾಗ್ಯ ಎಷ್ಟು ಬದುಕುಗಳಲ್ಲಿ, ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದೀನಿ. ಸಭಾಧ್ಯಕ್ಷರೇ, ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರು ಕಾಯ್ಬೇಕು ಅನ್ನೋದು ನನ್ನ ವಿನಂತಿ. ನಾನು ಸಭಾಧ್ಯಕ್ಷರೇ, ಇವತ್ತು ಗೃಹಲಕ್ಷ್ಮಿನ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ, ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ. ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳ ಇನ್ಸ್ಪಿರೇಷನ್. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇಂಥ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದೀವಿ. ಸಭಾಧ್ಯಕ್ಷರೇ, ಹೊಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ. ಹೊಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ. ಅನ್ನಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್. ಅಂತ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ ಬಯಸ್ತೇನೆ. ಸಭಾಧ್ಯಕ್ಷರೇ, ನಾವು ಈ ಸ್ಪೀಚ್ ಅಲ್ಲಿ ಗವರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ.
ಸರ್, ಸೆಂಟರ್ ಇಂದ ನಮ್ಗೆ ಏನೇನ್ ಆಗ್ತಿದೆ? ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 5300 ಕೋಟಿ ಕೊಡಿ ಅಂದ್ವಿ, ಕೊಡ್ಲಿಲ್ಲ ಸಭಾಧ್ಯಕ್ಷರೇ. ಈ ನೋವನ್ನ ನಾವೆಲ್ಲ ಹೇಳೋದು? ಗವರ್ನರ್ ಮುಖಾಂತರ ಅವ್ರ ಸ್ಪೀಚ್ ಅಲ್ಲಿ ಹೇಳಿದ್ವಿ. ನಾವೇನು ನೆಗೆಟಿವ್ ಹೇಳಿರ್ಲಿಲ್ಲ. 15th ಫೈನಾನ್ಸ್ ಕಮಿಷನ್ ಅಲ್ಲಿ ವಿಶೇಷ ಅನುದಾನ ಕೊಡಿ ಅಂತ 5495 ಕೋಟಿ ಕೇಳಿದ್ವಿ, ₹1 ಕೊಡ್ಲಿಲ್ಲ ಸಭಾಧ್ಯಕ್ಷರೇ. ನಮ್ GST ದುಡ್ಡನ್ನ ನಮಗ್ ವಾಪಸ್ ಕೊಡಲ್ಲ. ಇನ್ಕಮ್ ಟ್ಯಾಕ್ಸ್ ಅಂತಾರೆ, ಸೆಸ್ ಅಂತಾರೆ, ಹೊಸ ಯೋಜನೆ ಅಂತಾರೆ, ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ. ಇವತ್ತು 50,000ಕ್ಕೂ ಹೆಚ್ಚು ಕೋಟಿಗಳು ಏನಿದೆ, ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದೀವಿ. ಆದ್ರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ. ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತಾ? ಮೆಟ್ರೋಗೆ DPR ಬರ್ತಿತ್ತಾ? ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ? ಪ್ರಗತಿ ಪಥ ಬರ್ತಿತ್ತಾ? ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ. ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 10,000 ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ. ಸ್ಥಳೀಯ ಸಮಸ್ಯೆಗಳಿಗೆ 5250 ಕೋಟಿ ಕೇಳಿದ್ರೆ ಅದು ಕೊಡಲ್ಲ. ಕೇಂದ್ರ ಸರ್ಕಾರ ನಮಗ್ ಮೋಸ ಮಾಡ್ತಾನೆ ಬರ್ತಿದೆ. ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ, ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ? ನಮ್ಮ ಗವರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲಾ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ನಾವ್ ಇದನ್ನೇ ಇನ್ನೇನು ಹೇಳಿರಲ್ಲ. SC ST ಗಳಿಗೆ ಅವ್ರ ಎಂಪವರ್ಗೆ ನರೇಗಾ ಆಕ್ಟ್ ಅಲ್ಲಿ 33% ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು. ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ 50% ವುಮೆನ್ ಪಾರ್ಟಿಸಿಪೇಷನ್ ಇದೆ. ಮಹಿಳಾ ಸಬಲೀಕರಣ. ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ, ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ. ವಯಸ್ಸಿಗೆ ಬಂದಿರೋ ಮಗಳು ಯಾವ್ದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಅರ್ಶನ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಡ್ಜೆಟ್ ತಕ್ಕಂತ ಒಂದು ₹500 ಸೀರೆ ತಗೊಂಡೋಗಿ ಅರ್ಶನ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಹಾತ್ಮ ಗಾಂಧಿ ಗುರುತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. 1915ರಲ್ಲಿ ಮಹಾತ್ಮ ಗಾಂಧಿಯವರು ನಮ್ಮ ಪಕ್ಷದಲ್ಲಿ ಒಂದು ಮಾಸ್ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರು. ಪ್ರಾಯಶಃ ಅವರು ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರ. ಇದು ಕೇವಲ ಕರ್ನಾಟಕಕ್ಕಲ್ಲ ಸಭಾಧ್ಯಕ್ಷರೇ, ಅವ್ರು ಹುಟ್ಟಿರೋ ಗುಜರಾತ್ ಕೂಡ ಅವಮಾನ ಅಂತ ಹೇಳಕ್ ಬಯಸ್ತೇನೆ. ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಾಡಿದಂತ ಅವಮಾನ. ಇವತ್ತು ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶದ ಪ್ರಧಾನಿಗಳಿಗೂ ಇನ್ಸ್ಪಿರೇಷನ್ ಅಂತ ಅವರೇ ಹೇಳ್ಕೊಂಡಿದ್ರು. ಅವ್ರ ಹೆಸರು ತೆಗಿಬಾರ್ದಾಗಿತ್ತು. ಯಾಕೆ ನರೇಗಾ ಆಕ್ಟ್ ಹೆಸರೇ ಚೇಂಜ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿದ್ರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರೆಯುತ್ತೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದನ್ನ ಹೊಗಳುತ್ತೆ. ಪ್ರಪಂಚದಲ್ಲಿ ಎಲ್ಲೋದ್ರೂ ನರೇಗಾ ಲಾರ್ಜೆಸ್ಟ್ ಆಕ್ಟ್ ಅಂತ ಹೊಗಳ್ತಾರೆ. ಮೋಸ್ಟ್ಲಿ ಇದೆಲ್ಲ ಕೇಳ್ತಾ ನಮ್ಮ ವಿರೋಧ ಪಕ್ಷದಲ್ಲಿರೋ ಸ್ನೇಹಿತರಿಗೆ ಏನಪ್ಪಾ, ಪ್ರತಿ ಕಡೆ 2005 ಅಲ್ಲಿ UPA 1 ಅಲ್ಲಿ ಇವ್ರು ತಂದಂತ ಕಾರ್ಯಕ್ರಮನ ಈ ಪ್ರಕಾರ ಹೆಸರು ಚೇಂಜ್ ಮಾಡಬೇಡ. ಯಾಕೆಂದ್ರೆ ಸಭಾಧ್ಯಕ್ಷರೇ, ಈ ದೇಶಕ್ಕೆ IIT ಕೊಟ್ಟಿದ್ ನಾವು, ಏಮ್ಸ್ ಕೊಟ್ಟಿದ್ ನಾವು, ಇಸ್ರೋ ಕಟ್ಟಿದ್ ನಾವು, ಊರಿಗೆ ರಸ್ತೆ ಹಾಕಿದ್ ನಾವು, ಶಾಲೆ ಕಟ್ಟಿದ್ ನಾವು, ಹಳ್ಳಿಗೆ ಹೆಸರಿಟ್ಟಿದ್ ನಾವು. ಲಾಸ್ಟ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೆಲ್ಲ ನಾವೇ ಅಂದ್ರೆ ನೋವಾಗುತ್ತಲ್ಲ ಸಭಾಧ್ಯಕ್ಷರೇ? ಖಂಡಿತವಾಗೂ ನೋವಾಗುತ್ತೆ ಸಭಾಧ್ಯಕ್ಷರೇ. IIT ಕೊಟ್ಟಿದ್ದು, ಏಮ್ಸ್ ಕೊಟ್ಟಿದ್ದು, ಇಸ್ರೋ ಕೊಟ್ಟಿದ್ದು ಎಲ್ಲವೂ ಕೊಟ್ಟು ಲಾಸ್ಟ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿ ಇಷ್ಟು ಕಟ್ಟಡ ನಾವೇ ಕಟ್ಟಿದ್ದು ಅಂದ್ರೆ ಈ ಪ್ರೊಜೆಕ್ಷನ್. ಸಭಾಧ್ಯಕ್ಷರೇ, ತಾವೆಲ್ಲಾ ಕಾರ್ಯಕ್ರಮಗಳನ್ನ ಒಂದ್ಸಲ ಗಮನಿಸಿ. ಎಲ್ಲ ಹೆಸರು ಚೇಂಜ್ ಮಾಡಿದ್ದೆ, ಯಾವುದೂ ಹೊಸ ಪ್ರೋಗ್ರಾಮ್ ಇಲ್ಲ. ನಾವೇನ್ ಕಾರ್ಯಕ್ರಮಗಳಿಟ್ಟಿದ್ವಿ ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡೋದು, ಕ್ರೆಡಿಟ್ ತಗೊಳ್ಳೋದು. ನ್ಯಾಷನಲ್ ಸೆಕ್ಯೂರಿಟಿ, ನಾನು ಎಲ್ರಿಗೂ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಇವತ್ತು SC ST ಅಭಿವೃದ್ಧಿಗೆ ಇವತ್ತು ಮೆಟ್ರಿಕ್ ಪೂರ್ವ ಹಾಸ್ಟೆಲ್, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಇವತ್ತು ಅವ್ರ ಅಭಿವೃದ್ಧಿಗೆ ನನ್ನ ಸರ್ಕಾರ ಶ್ರಮಿಸ್ತಾ ಇದೆ. ಅದು ತಪ್ಪ ಸಭಾಧ್ಯಕ್ಷರೇ? ರೂರಲ್ ಕನೆಕ್ಟಿವಿಟಿಗೆ, ಇವತ್ತು ಅಭಿವೃದ್ಧಿಗೆ ನನ್ನ ಸರ್ಕಾರ ತುಂಬಾ ಫಂಡ್ ಕೊಡ್ತಿದೆ. ಇವತ್ತು ಗೊತ್ತಿರ್ಬೇಕು ಸಭಾಧ್ಯಕ್ಷರೇ, ಲೈವ್ ಸ್ಟಾಕ್ ಹೆಲ್ತ್ ಅಲ್ಲಿ ಕರ್ನಾಟಕ ನಂಬರ್ 1. ಯಾಕೆಂದ್ರೆ 379.63 ಲಕ್ಷ ಕ್ಯಾಟಲ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಿ ಇವತ್ತು ಕರ್ನಾಟಕ ನಂಬರ್ 1 ಇದೀವಿ. ಇವತ್ತು ಹಾರ್ಟಿಕಲ್ಚರಲ್ ನಂಬರ್ 1 ನನ್ನ ಸರ್ಕಾರ, ನನ್ನ ಜಿಲ್ಲೆ ಚಿಕ್ಕಬಳ್ಳಾಪುರ ಸಭಾಧ್ಯಕ್ಷರೇ. ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮ ಸರ್ಕಾರ. ನಾನು ನಮ್ಮ ಸರ್ಕಾರ ಭಾಷೆಗೆ ಮೀರಿದ್ದು ಭಾವನೆಗಳು ಸಭಾಧ್ಯಕ್ಷರೇ. ಇವತ್ತು ನಮ್ಮ ಸರ್ಕಾರದಲ್ಲಿ ನನ್ನ ಜಿಲ್ಲೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಜಿಲ್ಲೆ, ಕಾಲಜ್ಞಾನಿ ಕೈವಾರ ತಾತಯ್ಯ ನಡೆದಾಡಿದ ಜಿಲ್ಲೆಗೆ ಇವತ್ತು ಸಾವಿರಾರು ಕೋಟಿ ಅನುದಾನವನ್ನ ನನ್ನ ಸರ್ಕಾರ ಕೊಟ್ಟಿದೆ.
ನನ್ನ ಪಾಲಿನ ಶ್ರೀರಾಮಚಂದ್ರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಅಭಿವೃದ್ಧಿ ಕಾಸಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಆಗೋಗ್ತಿದೆ ಅಂತ ನನ್ನ ಸ್ನೇಹಿತರು ಬಹಳಷ್ಟು ಜನ ಹೇಳ್ತಿರ್ತಾರೆ. ಬಹಳಷ್ಟು ಜನಕ್ಕೆ ಗೊತ್ತಿರಬೇಕು, ಇವತ್ತು ನನ್ನ ಸರ್ಕಾರ ರಾಮನಗರ ಶಿಡ್ಲಘಟ್ಟಾಗೆ 400 ಕೋಟಿ ಕೊಟ್ಟಿದ್ದೀವಿ. ಕಾಸಿಲ್ದೇನೆ ಕೊಡಕ್ಕಾಗಲ್ಲ ಸಭಾಧ್ಯಕ್ಷರೇ. ಶುಗರ್ ಕೇನ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ 3ನೇ ಸ್ಥಾನ. ಶುಗರ್ ಕೇನ್ ರೈತರ ಪರವಾಗಿ ನಮ್ಮ ಸರ್ಕಾರ ನಿಲ್ತು, ಅವ್ರ ಪರವಾಗಿ ನಾವಿದೀವಿ ಅಂತ ಧೈರ್ಯ ತುಂಬಿದ್ವಿ. ಇವತ್ತು ಇಷ್ಟೇ ಅಲ್ಲ, ಬಹಳಷ್ಟು ಯೋಜನೆಗಳಲ್ಲಿ ನಾವಿದೀವಿ. 9,000 ಬೋರ್ವೆಲ್ಗಳು ನಮ್ಮ ಸರ್ಕಾರದಲ್ಲಿ ಬಡವರಿಗೋಸ್ಕರ, ವಿಶೇಷವಾಗಿ SC ST ಗೋಸ್ಕರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಮ್ಮ ಸ್ಫೂರ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆದರ್ಶ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು 1946 ಡಿಸೆಂಬರ್ 9 ಇಂದ 1949 ನವೆಂಬರ್ 26 ವರೆಗೂ ಈ ಡ್ಯೂರೇಷನ್ ಅಲ್ಲಿ ಸಂವಿಧಾನ ಬರೆಯುವಾಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಅವತ್ತೊಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ, ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಆರ್ಟಿಕಲ್ 143, ಇವಾಗ ಅದು ಆರ್ಟಿಕಲ್ 163 ಆಗಿದೆ. ಆರ್ಟಿಕಲ್ 163 ಅಲ್ಲಿ ಗವರ್ನರ್ ರೋಲ್ ಬಗ್ಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶುಡ್ ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಅಂತ ಒಂದು ಸಾಲಿದೆ. ಆದ್ರೆ ಇವತ್ತು ಡ್ರಾಫ್ಟ್ ಅಲ್ಲಿ ಅದು 143 ಅಲ್ಲಿ ಇತ್ತು ಸಭಾಧ್ಯಕ್ಷರೇ. ಅವತ್ತು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 7 ಜನ ಸದಸ್ಯರಿದ್ರು. ಅದ್ರಲ್ಲಿ ಪ್ರತಿಯೊಬ್ರು ಹೇಳ್ತಾರೆ, ಮುನ್ಷಿ ಅವರು ಹೇಳ್ತಾರೆ, ಗವರ್ನರ್ ಅವರು ಸೆಂಟರ್ ನ ಏಜೆಂಟ್ ಆಗಿರಬಾರ್ದು ಅಂತ. ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಡಿಸ್ಕಸ್ ಆಗಿದ್ದು ಸಭಾಧ್ಯಕ್ಷರೇ. 3 ಡ್ರಾಫ್ಟ್ ಮೀಟಿಂಗ್ ಆಗುತ್ತೆ. ಆದ್ರೆ ನೋವಿನ ಸಂಗತಿ ಏನು ಅಂದ್ರೆ, ಇಷ್ಟೆಲ್ಲ ಜನಪರ ಯೋಜನೆಗಳನ್ನ ನನ್ನ ರಾಜ್ಯಪಾಲದ ರಾಜ ಅಂತ ನಾನು ಭಾವಿಸಿದ್ದೀನಿ. ಚಿಕ್ಕ ವಯಸ್ಸಿನ ರಾಜ್ಯಪಾಲರ ಹುದ್ದೆಯನ್ನು ಗೌರವಿಸಿದ್ದೀನಿ, ಇವತ್ತು ಗೌರವಿಸ್ತೀನಿ. ಆದ್ರೆ ಇಷ್ಟೆಲ್ಲ ಫ್ಯಾಕ್ಟ್ಸ್ ನ ರಾಜ್ಯದ ಜನತೆಗೆ ನನ್ನ ರಾಜ್ಯಪಾಲರು ಹೇಳಲಿಲ್ವೇ ಅನ್ನೋದೇ ಬೇಸರದ ಸಂಗತಿ. ಇವತ್ತು ಅವರಿಗೆ ವಂದನೆಗಳನ್ನ ಮತ್ತಷ್ಟು ಮಗದಷ್ಟು ಕೊಡೋದಕ್ಕಿಂತ ಮುಂಚೆ ಇವತ್ತು ಪೆನ್ಷನ್ ಸ್ಕೀಮ್ ಅಲ್ಲಿ, ಇವತ್ತು ಪೆನ್ಷನ್ ನ ಎಕ್ಸಿಬಿಷನ್ ಅಲ್ಲಿ ನಾವು ನಂಬರ್ 1 ಇದೀವಿ ಕರ್ನಾಟಕ. ಗ್ಯಾರಂಟಿಗಳು ಎಷ್ಟು ಸ್ಟೇಟ್ಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆಯೋ ನಮ್ಮ ಸ್ಟೇಟ್ ವಿ ಆರ್ ನಂಬರ್ 1 ಇದೀವಿ. ಇವತ್ತು ಟೆಕ್ನಾಲಜಿ, ಕನೆಕ್ಟಿವಿಟಿ, ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ, ಸೇಫೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಇಷ್ಟರಲ್ಲಿ ಇದಕ್ಕೆ ಬೆಂಗಳೂರು ಪಾತ್ರವಾಗಿದೆ ಅಂದ್ರೆ ನಮ್ಮ ಸರ್ಕಾರದ ಒಂದು ಪಾತ್ರ ಬಹಳ ದೊಡ್ಡದು ಸಭಾಧ್ಯಕ್ಷರೇ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ತಂದ್ವಿ. ಇನ್ವೆಸ್ಟ್ಮೆಂಟ್, ಎಕ್ಸ್ಪೆಂಡಿಚರ್ ಅಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಿ ಅದನ್ನ ಡೆವಲಪ್ಮೆಂಟ್ಗೆ ಬಳಸೋದಕ್ಕೆ ನಾವು ಪ್ರಯತ್ನ ಪಡ್ತಿದೀವಿ. ಎಜುಕೇಶನ್ ಸೆಕ್ಟರ್ ಅಲ್ಲಿ ರೆವಲ್ಯೂಷನ್ ತರ್ತಿದ್ದಾರೆ ನನ್ನ ಸಚಿವರು. ಇವತ್ತು ಹೋಮ್ ಡಿಪಾರ್ಟ್ಮೆಂಟ್ ಇವತ್ತು ಕಳೆದ ಸರ್ಕಾರಗಳಿಗೆ ಹೋಲಿಸಿದ್ರೆ ನಮ್ಮ ಸರ್ಕಾರದಲ್ಲಿ ಇವತ್ತು ಸೇಫೆಸ್ಟ್ ಎನ್ವಿರಾನ್ಮೆಂಟ್ ಇದೆ. ಪ್ರತಿ ಸರ್ಕಾರದಲ್ಲೂ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತವೆ, ಆದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಬ್ಯಾಂಗ್ಳೂರ್ ಕರ್ನಾಟಕ ಸೇಫೆಸ್ಟ್ ಅನ್ನೋ ಸಂದೇಶ ನಾವು ಸಾರ್ತಾ ಇದೀವಿ. ಗ್ಯಾರಂಟಿಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ಲ ನನ್ನ ಸ್ನೇಹಿತರಿಗೆ ಕಲ್ಯಾಣ ಕರ್ನಾಟಕದ ರೀಜನ್ಗೆ ಅಭಿವೃದ್ಧಿಗೋಸ್ಕರ 5,000 ಕೋಟಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋದು ನನಗೆ ಖುಷಿಯಾದ ವಿಚಾರ ಸಭಾಧ್ಯಕ್ಷರೇ. ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ 8,000 ಕೋಟಿ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆಲ್ಲ ದುಡ್ಡು ಖಾಲಿಯಾಗಿದ್ದಿದ್ರೆ ಇಷ್ಟೆಲ್ಲ ದುಡ್ಡು ಕೊಡೋ ಅವಶ್ಯಕತೆ ಸರ್ಕಾರದ ಹತ್ರ ಇರ್ತಿರ್ಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತೇನಿದೆ, ಇವತ್ತು ಬರೀ ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ಗೆ 8,000 ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್, ಬಡವರಿಗೆ ಆಶಾ ಕಿರಣ ಆಗಿದ್ದೀವಿ. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ. ಇವತ್ತು ನಾವು ಹಳ್ಳಿಗಳಲ್ಲಿ ಕೇಳ್ತಾ ಇರ್ತೀವಿ, ಪಾಪ ಕರೆಂಟ್ ಬಿಲ್ ಕಟ್ಟಕ್ ಕಾಸಿರಲ್ಲ ಅಂತ ಬಡವ್ರನ್ನ ನಾವು ಟಿವಿಯಲ್ಲೋ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ. ಇವತ್ತು ಪ್ರತಿ ಮನೆಗೂ ಜ್ಯೋತಿ ಆಗಿದೆ ನಮ್ಮ ಸರ್ಕಾರ. ಪ್ರತಿ ಗೃಹಲಕ್ಷ್ಮಿಯ ಮುಖದಲ್ಲಿ ಮಂದಹಾಸಕ್ಕೆ ಕಾರಣ ಆಗಿದೆ ನಮ್ಮ ಸರ್ಕಾರ. ಸ್ಟೇಟ್ ಇಷ್ಟರಲ್ಲಿ ಮಾತ್ರ ಅಲ್ಲ ಸಭಾಧ್ಯಕ್ಷರೇ, ನಾವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ರಿನ್ಯೂವಬಲ್ ಎನರ್ಜಿ ಮೇಲೆ ನಮ್ಮ ಸರ್ಕಾರ ನೆಕ್ಸ್ಟ್ ಎಲೆಕ್ಷನ್ ಯೋಚನೆ ಮಾಡೋ ಸರ್ಕಾರ ಅಲ್ಲ ಸಭಾಧ್ಯಕ್ಷರೇ, ನೆಕ್ಸ್ಟ್ ಜನರೇಷನ್ ಯೋಚನೆ ಮಾಡೋ ಸರ್ಕಾರ ಸಭಾಧ್ಯಕ್ಷರೇ. ನೆಕ್ಸ್ಟ್ ಜನರೇಷನ್ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ, ನಮ್ಮ ಸರ್ಕಾರ ಆಗ್ಲಿ ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಿದೆ. ನಾವೆಲ್ಲ ತೀರ್ಮಾನಗಳು ಯಾವುದು ನೆಕ್ಸ್ಟ್ ಎಲೆಕ್ಷನ್ ತಗೊಂತಿಲ್ಲ ಸಭಾಧ್ಯಕ್ಷರೇ. ಇವತ್ತು 4,032 ಮೆಗಾವ್ಯಾಟ್ ಪವರ್ ಜನರೇಷನ್ ಮಾಡ್ತಿದೀವಿ, 28,000 ಮಿಲಿಯನ್ ಯೂನಿಟ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದೀವಿ. ಯಾಕೆಂದ್ರೆ ಇದು ನೆಕ್ಸ್ಟ್ ಜನರೇಷನ್ಗೆ ಒಂದು ಪ್ಲಾನ್ ಇಟ್ಕೊಂಡು ಮಾಡ್ತಿರೋದು ಸಭಾಧ್ಯಕ್ಷರೇ. ಮಾರ್ಜಿನಲೈಸ್ಡ್ ಕಮ್ಯುನಿಟಿನ ಮೈನ್ ಸ್ಟ್ರೀಮ್ ತರಬೇಕು ಅನ್ನೋ ನನ್ನ ಸರ್ಕಾರದ ಪ್ರಯತ್ನ ಹೆಜ್ಜೆಗೂ ಯಶಸ್ವಿ ಹತ್ರ ನಡೀತಾ ಇದೆ. 100 ಕೋಟಿ ರೂಪಾಯಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಸಭಾಧ್ಯಕ್ಷರೇ, ಈ ನಾಡನ್ನ ನುಡಿಯನ್ನ ಬೆಳೆಸೋದ್ರಲ್ಲಿ ಎಲ್ಲರ ಪಾತ್ರನೂ ಇದೆ ಸಭಾಧ್ಯಕ್ಷರೇ. ಆದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ಪರಿಶಿಷ್ಟ ಜಾತಿಯವರು, ಪಂಗಡದವರು
ಇವ್ರಿಗೆಲ್ರಿಗೂ ಮೇಲ್ವರೆಗೂ ಪ್ರತಿಯೊಬ್ರು ಕಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಗವರ್ನಮೆಂಟ್ ಶುಡ್ ರೀಚ್ ದ ಅನ್ರೀಚ್ ಅಂತಾರೆ. ಯಾರನ್ನ ತಲುಪಕ್ಕಾಗಿಲ್ಲ ಅವ್ರನ್ನ ತಲುಪೋದೇ ಸರ್ಕಾರದ ಕೆಲಸ ಅಂತ. ಇವತ್ತು ಅಲ್ಪಸಂಖ್ಯಾತರನ್ನ, ಹಿಂದುಳಿದವ್ರನ್ನ, ಪರಿಶಿಷ್ಟ ಜಾತಿ ಪಂಗಡದವ್ರನ್ನ ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅಂತ SC/ST ಸ್ಕಾಲರ್ಶಿಪ್ ಕೊಡ್ತಿದೀವಿ, ಅವ್ರಿಗೆ ರಿಸರ್ವೇಶನ್ ಕೊಡ್ತಿದೀವಿ, ಇಂಟರ್ನಲ್ ರಿಸರ್ವೇಶನ್ ಕೊಡ್ತಿದೀವಿ. ಇವತ್ತು ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ಚಿಕ್ಕ ಚಿಕ್ಕ ಸಮುದಾಯದವರಿಗೆ ಅನ್ಯಾಯ ಆಗಬಾರದು ಅಂತ ಒಂದು ನಮ್ಮ ಸರ್ಕಾರ ಸರ್ವೆ ಮಾಡಿಸ್ತಿದೆ. ಪ್ರತಿಯೊಂದು ಕಮ್ಯುನಿಟಿನೂ ನಮಗೆ ಮುಖ್ಯನೇ, ಯಾವ ಕಮ್ಯುನಿಟಿನೂ ಮುಖ್ಯವಾಹಿನಿಯಿಂದ ದೂರ ಇರಬಾರ್ದು ಅಂತ ಪ್ರಾಮಾಣಿಕವಾಗಿ ಇವತ್ತೊಂದು ಸರ್ವೆ ಮಾಡಿಸಿದ್ದೀವಿ. ನಾನು ಒಂದು ಅಲ್ಪಸಂಖ್ಯಾತ ಒಂದು ಚಿಕ್ಕ OBC ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಭಾಧ್ಯಕ್ಷರೇ. ನನ್ನ ಸಮುದಾಯದ ಜನಸಂಖ್ಯೆ ಎಷ್ಟು ಜನ ಇದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಏನು ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ಇರುತ್ತೆ. ಇವತ್ತೊಂದು ಅವಕಾಶವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಇವತ್ತು 423 ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ 119 ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಹಾಸ್ಟೆಲ್ಸ್ ನ ಕಟ್ಟಿದೀವಿ ಅಂದ್ರೆ ಇದು ST ಸಮುದಾಯದವರ ಬಗ್ಗೆ ನಮ್ಮ ಸರ್ಕಾರಕ್ಕಿರೋ ಕಾಳಜಿ ಸಭಾಧ್ಯಕ್ಷರೇ. IAS ಮಾಡಬೇಕು, ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೋಚಿಂಗ್ ತಗೊಳಕ್ ಕಾಸಿರಲ್ಲ. ವಿಜಯನಗರಗೋ ಚಂದ್ರಲೆ ಒಟ್ಟಿಗೋ ಬಂದ್ರೆ ಫೀಸ್ ಕಟ್ಟಕ್ ಕಾಸಿರಲ್ಲ. ಆದ್ರೆ ಬಡವನ ಹುಡುಗ UPSC ಟಾಪರ್ ಆಗ್ಬೇಕು, KPSC ಟಾಪರ್ ಆಗ್ಬೇಕು, ಅಪ್ಪಿ ತಪ್ಪಿ ಅವನು ಏಜ್ ರಿಲೇಟೆಡ್ ಅಕಸ್ಮಾತ್ ಏನೋ ಏಜ್ ಬಾರ್ ಆಗೋಗಿರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ 5 years ರಿಲ್ಯಾಕ್ಸೇಷನ್ ಕೊಡ್ತು. ಇದು ಕರ್ನಾಟಕದ ಯೂತ್ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇನ್ನೊಂದು ಬೇಕಾಗಿಲ್ಲ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸೋದಕ್ಕೆ ಇದ್ ಮಾಡ್ತೀನಿ. ಅದೇ ಅಲ್ಲ, ನಾವು ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರು ಕೋಚಿಂಗ್ ಕೊಡಬೇಕಲ್ಲ ಅಂದ್ಬಿಟ್ಟು 1028 ಜನಕ್ಕೆ ಆಲ್ರೆಡಿ ಕೋಚಿಂಗ್ ಕೊಟ್ಟಿದೀವಿ ಸಭಾಧ್ಯಕ್ಷರೇ. ಅದಕ್ಕೆ 5,50,00,000 ಖರ್ಚು ಮಾಡಿದೀವಿ ಸಭಾಧ್ಯಕ್ಷರೇ. ಇಷ್ಟೇ ಅಲ್ಲ, ಎಕನಾಮಿಕ್ ಸೆಲ್ಫ್ ರಿಲಿಯನ್ಸ್ ಇರಬೇಕು. ಟೋಟಲ್ ಸ್ಟೇಟ್ ಅಲ್ಲಿ ಬಹಳಷ್ಟು ಹಾಸ್ಟೆಲ್ಸ್ ನ ಕಟ್ಟಬೇಕು ಅಂತ 502 ಹೊಸ ಹಾಸ್ಟೆಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನ ಕಟ್ಟಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರಕ್ಕೆ ಒಂದು ಕನ್ಸರ್ನ್ ಮಿನಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 100 ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಪ್ಗ್ರೇಡ್ ಆಗ್ತಿದೆ LKG ಇಂದ PUCಗೆ. ಮತ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಭಾಧ್ಯಕ್ಷರೇ, ಸರ್ಕಾರಿ ಶಾಲೆ ಮಗು ತಮ್ಮ ಗಮನ ಕೇಳಕ್ ತರ್ತೀನಿ. ಲಾಸ್ಟ್ ಇಯರ್ ಕರ್ನಾಟಕದ ಹಾರ್ಟ್ ಸ್ಟಾಪರ್ ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಆ ಹುಡುಗನ್ನ ಕಷ್ಟಪಟ್ಟು ಓದಿಸಿ ಬುಕ್ಸ್ ಕೊಟ್ರೆ ಆ ಹುಡುಗ ಸ್ಟೇಟ್ಗೆ ಆರ್ಟ್ಸ್ ಅಲ್ಲಿ ಟಾಪರ್ ಆದ ಸಭಾಧ್ಯಕ್ಷರೇ. ಇದು ಗೃಹಲಕ್ಷ್ಮಿಯ ತಾಕತ್ತು, ಪ್ರತಿ ಗೃಹಿಣಿಯರ ತಾಕತ್ತು. ನಾನು ಪ್ರತಿ ಕರ್ನಾಟಕದ ಪ್ರತಿ ಹೆಣ್ಣು ಮಗಳನ್ನ ಒಂದು ರಿಕ್ವೆಸ್ಟ್ ಮಾಡಕ್ ಬಯಸ್ತೇನೆ. ತಾಯಿ, ತಿಂಗಳಿಗೆ 2,000 ನಮ್ಮ ಸರ್ಕಾರ ಕೊಡ್ತಿದೆ. 5 ವರ್ಷ ತಿಂಗಳಿಗೆ 2,000 ಬಸ್ಸಲ್ಲಿ ಹೋದ್ರೆ ಫ್ರೀ, ಗೃಹ ಜ್ಯೋತಿ ಫ್ರೀ. ಕರ್ನಾಟಕದ ಪ್ರತಿ ಗೃಹಿಣಿಯ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರುತ್ತೆ ಅಂತ ಆ ಭಾವನೆಯಲ್ಲಿ ಖಂಡಿತವಾಗೂ ಇದೀನಿ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ, ಕನೆಕ್ಟಿವಿಟಿ ಇರಬೇಕು. ಕನೆಕ್ಟಿವಿಟಿ ಇಲ್ಲದೆ ಇದ್ರೆ ಯಾವ ಸಿಟಿನೂ ಡೆವಲಪ್ ಆಗಲ್ಲ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕೆ ಬಹಳಷ್ಟು ದುಡ್ಡನ್ನ ಇದು ಮಾಡ್ತಿದೆ. ಟೂರಿಸಂ ತಮಗೆಲ್ಲ ಗೊತ್ತಿರ್ಬೇಕು ಸಭಾಧ್ಯಕ್ಷರೇ. ಮಹಾತ್ಮ ಗಾಂಧಿ ಅವರು ಇಂಡಿಯಾಗೆ ವಾಪಸ್ ಬಂದಾಗ ನಾವು ಅದನ್ನ ಇವತ್ತು ಪ್ರವಾಸಿ ಭಾರತೀಯ ದಿವಸ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಟೂರಿಸಂ ಪಾಲಿಸಿ ಇರಬೇಕು. ಟೂರಿಸಂ ಇದ್ರೆ ರೆವಿನ್ಯೂ ಜನರೇಟ್ ಆಗುತ್ತೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನಂದಿ ಹಿಲ್ಸ್ ಇದೆ, ನನ್ನ ಕ್ಷೇತ್ರದಲ್ಲಿ ಮುದ್ದೇನಹಳ್ಳಿ ಇದೆ, ಇವತ್ತು ನನ್ನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇದೆ. ಇವತ್ತು ಟೂರಿಸಂ ಬಂದಾಗ ಸ್ಥಳೀಯವಾಗಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತು ಸಭಾಧ್ಯಕ್ಷರೇ. ಇವತ್ತು ಅಂತ ಟೂರಿಸಂ ಪಾಲಿಸಿನ 24 ಇಂದ 29ಗೆ ನಮ್ಮ ಸರ್ಕಾರ ತಂದಿದ್ದೀವಿ. ಕರ್ನಾಟಕ ಜ್ಞಾನ ಭಂಡಾರ ಮನುಸ್ಕ್ರಿಪ್ಟ್ಸ್ ಅಂಡ್ ಡಿಜಿಟಲೈಸೇಷನ್ ಬಿಲ್ 2025 ತಂದಿದ್ದೀವಿ. ಇನ್ನೊಂದು ಸಭಾಧ್ಯಕ್ಷರೇ, ಒಂದಲ್ಲ ಎರಡಲ್ಲ, ಇವತ್ತು KPS ಸ್ಕೂಲ್ನ ವಿದ್ಯಾರ್ಥಿಗಳನ್ನ, ಕನ್ನಡ ಮೀಡಿಯಂ ಸ್ಕೂಲ್ಸ್ನ ನನ್ನ ಸರ್ಕಾರದ ಎಫಿಷಿಯನ್ಸಿಗೆ 2 ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ SSLC ಟಾಪರ್, ಒಂದು ಗವರ್ನಮೆಂಟ್ ಸ್ಕೂಲ್ ಹೆಣ್ಣು ಮಗು ಅಂತ ಹೇಳೋದಿಕ್ಕೆ ನನಗೆ ಗೌರವ ಇದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ, ಇವತ್ತು ಬಹಳಷ್ಟು ವಿಚಾರಗಳಲ್ಲಿ ನನ್ನ ಸರ್ಕಾರ ಅಭಿವೃದ್ಧಿಯಲ್ಲಿ ನಿಂತಿದ್ದೀವಿ. ನನಗೊಂದೇ ಒಂದು ಶಾಸಕನಾಗಿ, ಸಾಮಾನ್ಯನಾಗಿ ಯಾಕೆ ಕರ್ನಾಟಕದ ಮೇಲೆ ಕೇಂದ್ರಕ್ಕೆ ಎಷ್ಟು ಕೋಪ ಅನ್ನೋದೇ ಸಭಾಧ್ಯಕ್ಷರೇ. ಗುಜರಾತ್ಗೆ 3,200 ಕಿಲೋಮೀಟರ್ ರಸ್ತೆ ಕೊಡ್ತಕ್ಕಂಥ ಕೇಂದ್ರ ಕರ್ನಾಟಕಕ್ಕೆ ಬರೀ 1,800 ಕಿಲೋಮೀಟರ್ ಕೊಡುತ್ತೆ, ಮಹಾರಾಷ್ಟ್ರಕ್ಕೆ 12,000 ಕಿಲೋಮೀಟರ್ ಕೊಡುತ್ತೆ. ಇದು ಬೇಜಾರಾಗುತ್ತೆ ಸಭಾಧ್ಯಕ್ಷರೇ. ಸಹಾಯಧನ್ಯ ಕೊಡಿ ಅಂತ ಕೇಂದ್ರಕ್ಕೆ ಕೇಳಿದ್ರೆ ಬರೀ 6% ಕೊಡ್ತಾರೆ, ಉತ್ತರ ಪ್ರದೇಶಕ್ಕೆ 20% ಕೊಡ್ತಾರೆ. ಅದು ನೋವಿನ ಸಂಗತಿ. ಈಗ ಅಲಿಯನ್ಸ್ ಅಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶಕ್ಕೆ
23% ಕೊಡ್ತಾರೆ. ಕರ್ನಾಟಕದಲ್ಲಿ ಅರ್ಧ ಇರೋ ಆಂಧ್ರ ಪ್ರದೇಶಿಗೆ 23% ಅಂತೆ. ಆಂಧ್ರದಲ್ಲಿ 2% ಇರೋ ಕರ್ನಾಟಕಕ್ಕೆ ಬರೀ 6% ಅಂತೆ. ಸಭಾಧ್ಯಕ್ಷರೇ, ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಇರೋ ಡೇಟಾ. ಸಭಾಧ್ಯಕ್ಷರೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರೋ ಡೇಟಾ ಓದ್ತಿದ್ದೀನಿ ಸಭಾಧ್ಯಕ್ಷರೇ. ನಾನು ಇವತ್ತು ಎಲ್ಲದರಲ್ಲೂ ಕರ್ನಾಟಕಕ್ಕೆ ಮೋಸ ಆಗ್ತಿದೆ, ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ. ಈ ನೋವನ್ನ ನಾವ್ ಯಾರ ಹತ್ರ ಹೇಳೋದು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 2ರಿಂದ 4 ಇರ್ಬೇಕು ಸಭಾಧ್ಯಕ್ಷರೇ. ಕರ್ನಾಟಕ 2.34 ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ಕರೆಕ್ಟ್ ಆಗಿದೀವಿ ಕರ್ನಾಟಕದವರು. ಮಹಾರಾಷ್ಟ್ರ 0.89, ಗುಜರಾತ್ 0.58. ಗುಜರಾತ್ ಮಾಡಲ್ ಅಂತಲ್ಲ ಸಭಾಧ್ಯಕ್ಷರೇ, ಇದು ಸೆಂಟ್ರಲ್ ಗವರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದಿದ್ದ ಸಭಾಧ್ಯಕ್ಷರೇ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ 0.58 ಗುಜರಾತ್, ಉತ್ತರ ಪ್ರದೇಶ 1.71, ಅದು -1.71. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.